ತಂದೆ ದೇವರು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ. ಲಿಸ್ಟನ್ಗಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದಾನೆ. ಆತನ ಬೆನ್ನಿನಲ್ಲಿರುವಂಥ ನೋವು ಈಗಲೇ ಬಿಟ್ಟು ಹೋಗಬೇಕು. ಮಾತ್ರವಲ್ಲ, ಕಿಡ್ನಿಯಲ್ಲಿರುವಂಥ ಸಮಸ್ಯೆ ಬಿಟ್ಟು ಹೋಗಬೇಕು. ಮೂತ್ರದಲ್ಲಿರುವಂಥ ಯೂರಿನ್ ಇನ್ಫೆಕ್ಷನ್ ಆತ್ಮ ಬಿಟ್ಟು ಹೋಗಬೇಕು. ರೈಟ್ ನಾವು ಆತನ ಶರೀರದಲ್ಲಿ ರೋಗ ಇಟ್ಟುಕೊಂಡು ಅವಘಡಕ್ಕೆ ಒಳಪಡಿಸುವಂತ, ಮಾತ್ರ ವಿವಿಧ ರೋಗಕ್ಕೆ ಒಳಪಡಿಸುವಂತ, ಅಧೀನಪಡಿಸುವ ರೋಗಾತ್ಮ ಶಕ್ತಿ ಬಿಟ್ಟು ಹೋಗಲಿ. ಆತನ ಜೀವಿತ ನಾಶದ ಕೊಂಡೋಗ್ಲಿಕ್ಕೆ ನೋಡುವ ಸೈತಾನಿಕ ಶಕ್ತಿ ಬಿಟ್ಟು ಹೋಗಲಿ ಎಂದು ನಜರೇತಿನ ಯೇಸು ನಾಮದಲ್ಲಿ ಅಪ್ಪಣೆ ಕೊಡ್ತಾ ಇದ್ದಾರೆ. ರಮ ಕಠರಂಡ ಲಭ ತರಬ ಲೀಬ್ರೆ ಫ್ರೀ ಆಗಲಿ. ಈ ಮಗ ಫ್ರೀ ಆಗಲಿ. ಮಗನ ಶರೀರ ಫ್ರೀ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಇನ್ ದ ನೇಮ್ ಆಫ್ ಟಚ್ ಹೋಲಿ ಸ್ಪಿರಿಟ್. ಬಂಧನಗಳು ಅಳಿಯಲಿ. ಶರೀರದ ಬಂಧನಗಳು ಅಳಿಯಲಿ. ಲೂಕ 19 ಹಾವುಗಳನ್ನು, ಚೇಳುಗಳನ್ನು, ವೈದ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿಯನ್ನು ನಡೆಸಿಕೊಟ್ಟಿದ್ದಾನೆ. ಆದ್ದರಿಂದ ಯಾವುದೇ ಕೇಡು ಮಾಡುವುದಿಲ್ಲ ಎಂಬುದನ್ನು ಹೆಸರಿದ್ದಾರೆ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಲಿಸ್ಟನ್ ದೇವರ ಮಗು ರಕಟ ಲಂದ ಲಭತರಿಯ ಮಕ್ರೋತ ಲಬ್ರಕ ತುರಬ ಶಬ್ರಂತ ಲೆಬೆಕ್ಕೆ ತುರಬ. ಫ್ರೀ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ. ನೇಮ್ ಆಫ್ ಜೀಸಸ್. ಫ್ರೀಡಮ್ ಅಥವಾ ನೋವು ಇಲ್ಲ. ಈಗ ಎಷ್ಟು ಸಮಯದಿಂದ ಇತ್ತು ನೋವು? 1 ವರ್ಷದ ನೋವಿತ್ತು. ಈಗ ಹೋಯ್ತು. ಯೇಸು ನನ್ನ ಗುಣ ಮಾಡಿದ. ಹೇಳಿ ನೋಡು, ಯೇಸು ನನ್ನನ್ನು ಗುಣ ಮಾಡಿದ. ತಂದೆ ದೇವರು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಪಾದಕ್ಕೆ ಬಂದಿದ್ದಾನೆ. ಈತನ ಶ್ವಾಸದ ಮೇಲೆ, ಮೂಗಿನ ಮೇಲೆ ಓಡುವ ರೋಗಾತ್ಮ ಶಕ್ತಿಯನ್ನು ಯೇಸು ನಮ್ಮನ್ನು ಅರೆಸ್ಟ್ ಮಾಡ್ತಾನೆ. ಬ್ರೀತಿಂಗ್ ಫ್ರೀ ಆಗಲಿ. ಮೂಗು ಫ್ರೀ ಆಗಲಿ. ರೈಟ್ ನಾವು ಮೂಗಲ್ಲಿ ಶ್ವಾಸ ತಗೊಳ್ಳಿಕ್ಕೆ ಸಹಾಯ ಮಾಡೋದಕ್ಕೆ ಸ್ತೋತ್ರ ಯೇಸುವೆ. ಮೂಗು ಫ್ರೀ ಮಾಡಿ ಬಿಡಿ. ಮೂಗಲ್ಲಿ ಶ್ವಾಸ ಬಿಡಿ, ತಗೊಳ್ಳಿ. ನೇಮ ಯೇಸುನ ಬಾಸುಂಡಗಳ ಮೂಲಕ ಲಿಸ್ಟನ್ಗೆ ಗುಣವಾಯಿತು. ಯೇಸುನ ಬಾಸುಂಡಗಳ ಮೂಲಕ ಲಿಸ್ಟನ್ಗೆ ಗುಣವಾಯಿತು. ಎಲ್ಲ ಹೋಯ್ತಾ? ಇದು ಯಾವಾಗಂದ ಇತ್ತು? ನಿನ್ನೆಯಿಂದ ಸಹ ಹೋಯ್ತಲ್ಲ. ಓಕೆ, ಯಾರು ಗುಣ ಮಾಡಿದ್ದು? ಆಮೇಲೆ ಓಕೆ.